ನೋಡಿ ಬ್ರೋ, ಈ ಕೆಲವು ಮ್ಯೂಚುವಲ್ ಫಂಡ್ ಮುಂದೆ ಡಿ, ಇನ್ನು ಕೆಲವು ಮ್ಯೂಚುವಲ್ ಫಂಡ್ ಮುಂದೆ ಆರ್ ಯಾಕೆ ಬರ್ಕೊಂಡಿರುತ್ತೆ ನೋಡಿ. ಡಿ ಅಂದ್ರೆ ಡೈರೆಕ್ಟ್ ಪ್ಲಾನ್ ಮತ್ತೆ ಆರ್ ಅಂದ್ರೆ ರೆಗ್ಯುಲರ್ ಪ್ಲಾನ್. ಆದ್ರೆ ಹಾಗೆ ಟು ಪುಟ್ ಇಟ್ ಸಿಂಪ್ಲಿ, ಅವುಗಳು ಒಂದೇ ಮ್ಯೂಚುವಲ್ ಫಂಡ್ ಸ್ಕೀಮ್ ನ ಬೇರೆ ಬೇರೆ ಆಪ್ಷನ್ಸ್ ಅಷ್ಟೇ. ಡೈರೆಕ್ಟ್ ಪ್ಲಾನ್ ಅಂತಂದ್ರೆ ನೀವು AMC ಇಂದ ಡೈರೆಕ್ಟ್ಲಿ ಮ್ಯೂಚುವಲ್ ಫಂಡ್ ಅನ್ನ ಖರೀದಿ ಮಾಡ್ತೀರಿ. ಆದ್ರೆ ರೆಗ್ಯುಲರ್ ಪ್ಲಾನ್ ಅಂತಂದ್ರೆ ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮೂಲಕ ಖರೀದಿಸ್ತೀರಿ. ಅದಕ್ಕಾಗಿ ಮ್ಯೂಚುವಲ್ ಫಂಡ್ ಕಂಪನಿ ಕಮಿಷನ್ ಕೊಡುತ್ತೆ ಅಥವಾ ಡಿಸ್ಟ್ರಿಬ್ಯೂಟರ್ಗೆ ಬ್ರೋಕರೇಜ್ ಕೊಡುತ್ತೆ. ಹೀಗೆ ರೆಗ್ಯುಲರ್ ಪ್ಲಾನ್ ನಲ್ಲಿ ಹೈಯರ್ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ ಡೈರೆಕ್ಟ್ ಪ್ಲಾನ್ ಗೆ ಹೋಲಿಸಿದ್ರೆ. ಡೈರೆಕ್ಟ್ ಪ್ಲಾನ್ ನಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋವನ್ನ ನೀವೇ ಟ್ರ್ಯಾಕ್ ಮಾಡಿ ಮಾನಿಟರ್ ಮಾಡಬೇಕು. ಆದ್ರೆ ರೆಗ್ಯುಲರ್ ಪ್ಲಾನ್ ನಲ್ಲಿ ಡಿಸ್ಟ್ರಿಬ್ಯೂಟರ್ ನಿಮ್ಗೆ ಅದನ್ನ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಈಗ ಎರಡರಲ್ಲೂ ತಮ್ಮದೇ ಆದಂತಹ ಪ್ರಯೋಜನ ಇದೆ. ಡೈರೆಕ್ಟ್ ಪ್ಲಾನ್ ಎಂತಹ ಇನ್ವೆಸ್ಟರ್ಸ್ ಗೆ ಒಳ್ಳೆ ಪ್ಲಾನ್ ಅಂತಂದ್ರೆ ರೈಟ್ ಮ್ಯೂಚುವಲ್ ಫಂಡ್ ಅನ್ನ ಪಿಕ್ ಮಾಡಿ ಮ್ಯಾನೇಜ್ ಮಾಡುವಂತಹ ನಾಲೆಜ್ ಬೇಕು. ಮತ್ತೆ ರೆಗ್ಯುಲರ್ ಪ್ಲಾನ್ ನೋಡಿ, ರೈಟ್ ಮ್ಯೂಚುವಲ್ ಫಂಡ್ ಅನ್ನ ಪಿಕ್ ಮಾಡೋದು ಒಂದು ಚಾಲೆಂಜಿಂಗ್ ಕೆಲಸ. ಆದ್ರೆ ರೆಗ್ಯುಲರ್ ಪ್ಲಾನ್ ನಲ್ಲಿ ಒಬ್ರು ಎಕ್ಸ್ಪರ್ಟ್ ನಿಮಗೆ ಗೈಡ್ ಮಾಡ್ತಾರೆ, ರೆಕಮೆಂಡ್ ಫಂಡ್ಸ್ ಬೇಸ್ಡ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಪ್ರೊಫೈಲ್, ಮತ್ತೆ ಸಹಾಯ ಮಾಡ್ತಾರೆ ಸರಿಯಾಗಿ ಫೈನಾನ್ಷಿಯಲ್ ಗೋಲ್ಸ್ ಅನ್ನ ಎಫಿಷಿಯಂಟ್ಲಿ ಅಚೀವ್ ಮಾಡೋದಕ್ಕೆ. ಈಗ ತಿಳಿತು. ಕೊಡು, ನನ್ನ ಕಮಿಷನ್ ಕೊಡು. ಮತ್ತೆ ನೀವು ಇಂತಹ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಒಳಪಟ್ಟಿವೆ. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಕಾಗದ ಪತ್ರಗಳನ್ನು ಎಚ್ಚರಿಕೆಯಿಂದ ಓದಿ.